ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಪೂರಿಗೆ, ಚಪಾತಿಗೆ, ಪರೋಟಾಗೆ ಸೈಡ್ ಡಿಶ್ ಆಗಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ರಾತ್ರಿ ನೆನೆಸಿಟ್ಟಿರೋ ಚೆನ್ನ ಕಾಳನ್ನ ಇವಾಗ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನ್ ಸಕ್ಕರೆ, ಅರ್ಧ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಸೋಡಾ ಪುಡಿ ಯಾಕೆ ಹಾಕ್ತಿದ್ದೀವಿ ಅಂದರೆ ಕಾಳುಗಳು ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ. 1 ಲೋಟ ನೀರು ಹಾಕ್ಬಿಟ್ಟು ಇವಾಗ ಮುಚ್ಚಿಬಿಟ್ಟು 1 ಅಥವಾ 2 ವಿಷಲ್ ಕೂಗಿಸ್ಬೇಕು. ಈಗ ಒಗ್ಗರಣೆ ಮಾಡೋಕ್ಕೆ ಅರ್ಧ ಬಟ್ಲು ಎಣ್ಣೆ ಹಾಕ್ಬಿಟ್ಟು ಒಂದು 2 ರಿಂದ 3 ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕಬೇಕು. ಈಗ ಈರುಳ್ಳಿ ಫ್ರೈ ಆದ ನಂತರ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಫುಲ್ ಹಸಿ ಸ್ಮೆಲ್ಲೆಲ್ಲ ಹೋಗೋ ಹಂಗೆ ಫ್ರೈ ಮಾಡಬೇಕು. ಇವಾಗ ಹೆಚ್ಚಿರೋ 3 ಟೊಮೊಟೊನ ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋ ಟೊಮೊಟೊ ರಸನ ಒಗ್ಗರಣೆಗೆ ಹಾಕ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. 1 ಸ್ಪೂನ್ ಜೀರಿಗೆ ಪುಡಿ ಹಾಕ್ಬಿಟ್ಟು ಬಾಡಿಸ್ಬೇಕು. ನಂತರ 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 3 ಸ್ಪೂನು ಚೆನ್ನ ಮಸಾಲ ಪೌಡರ್, ಅರ್ಧ ಸ್ಪೂನ್ ಉಪ್ಪು ಹಾಕಿ ಎಲ್ಲದೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ಬೆಂದಿದೆಯೋ ಇಲ್ಲ ಅಂತಂದು ಚೌಟಲ್ಲಿ ಸ್ವಲ್ಪ ನೋಡಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕು. ಅದನ್ನು ಸಪ್ರೇಟ್ ತಗೋಬೇಕು. 1 ಚೌಟಷ್ಟು ತಗೊಂಡು ರುಬ್ಕೋಬೇಕು. ಈಗ ಬೇಯಿಸಿರೋ ಚೆನ್ನ ಕಾಳನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ರುಬ್ಕೊಂಡಿರೋ ಚೆನ್ನ ಕಾಳನ್ನ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಅದು ಏನಕ್ಕಪ್ಪ ಅಂತಂದರೆ ಗ್ರೇವಿ ತಿಕ್ಕಾಗಿ ಬರಲಿ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಅಷ್ಟೇ. ಗ್ರೇವಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ನಿಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ, ಗಟ್ಟಿ ಇರಲಿ ಅಂದರೆ ಹಂಗೆ ಇರಲಿ, ಬೇಕು ಅಂದರೆ ನೀರು ಹಾಕ್ಕೋಬೋದು. 2 ಮೆಣಸಿನ್ಕಾಯಿ ಹಾಕಿ, ಯಾಕೆ ಅಂದರೆ ಗ್ರೇವಿ ಸ್ವಲ್ಪ ಸ್ಪೈಸಿಯಾಗಿ ಬರಲಿ ಅಂತ ಹಾಕಿರೋದಷ್ಟೇ. ಕೊನೆಯದಾಗಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಯಾಕೆ ಅಂದರೆ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಇವಾಗ ನೀವೇ ನೋಡ್ತಿದ್ದೀರಾ ಬಿಸಿ ಬಿಸಿ ಚೆನ್ನ ಮಸಾಲ ಹೇಗೆ ರೆಡಿಯಾಗಿದೆ ಅಂತೇಳ್ಬಿಟ್ಟು. ಇದ್ರ ಜೊತೆಗೆ ಪೂರಿ, ಪರೋಟ, ಚಪಾತಿ ಯಾವುದಾದ್ರೂ ಕಾಂಬಿನೇಷನಾಗಿ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.